ಯಾಕಂದರೆ ನೋಡಿ ಕೆಲವೊಂದು ಸಂದರ್ಭಗಳಲ್ಲಿ ಅವಸರವಾಗಿ ಮಾಡುವಂಥ ಕೆಲಸಗಳು ಎಷ್ಟರ ಮಟ್ಟಿಗೆ ಜೀವ ಅರ್ಧ ಬಿಡ್ತವೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇವತ್ತು ಅಂಥ ಒಂದು ಘಟನೆಗೆ ಒಂದು ಮಗು ಸಾವನ್ನಪ್ಪಿದೆ. ಯಾಕಂದರೆ ಎಲ್ಲೋ ಎಡವಟ್ಟುಗಳಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ಈ ರಸ್ತೆ ಪೊಲೀಸರು ಹೇಳ್ತಾರೆ ಸೈಡಿಗೆ ಹಾಕಿ ನಿಮ್ಮ ವೆಹಿಕಲ್ನ ಅಂತ. ಅದೇ ಎಡವಟ್ಟಾಯ್ತು ನೋಡಿ. ಎಲ್ಲಿ ಟ್ರಾಫಿಕ್ ಪೊಲೀಸರು ಹಿಡಿದು ಬಿಡ್ತಾರೋ ಅಂತ ಅವಸರವಾಗಿ ಅವನು ಬಂದ. ಸ್ಟ್ಯಾಂಡ್ ಹಾಕುವಂಥ ಸಂದರ್ಭದಲ್ಲೇ ಆಗಬಾರ್ದು ಆಗೋಯ್ತು. ತಂದೆ ತಾಯಿ ಮಗಳು ಬರ್ತಾಯಿದ್ರು, ಹೆಲ್ಮೆಟ್ ಇರಲಿಲ್ಲ, ಪೊಲೀಸರು ಅಡ್ಡಗಟ್ಟಿದ್ರು. ಸಹಜವಾಗಿಯೇ ಆಯಾ ತಪ್ಪಿ ಬಿದ್ದು ಹೊಡೆತ ಹೆಂಗಿತ್ತು ಅಂತಂದರೆ ನೇರವಾಗಿ ತಲೆಗೆ ಪೆಟ್ಟಾಯಿತು. ಎಂಥ ಸ್ಥಿತಿ ನೋಡಿ. ನೋಡಿ ಎಂಥ ಸ್ಥಿತಿ. ತಾಯಿ ಮಡಿಲಲ್ಲೇ ಮಗು ಪ್ರಾಣ ಬಿಡ್ತು. ಇದು ಕೆಲವು ಸಂದರ್ಭಗಳಲ್ಲಿ ಇಲ್ಲಿ ಪೊಲೀಸರನ್ನು ಬೈಯೋಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಪೊಲೀಸರು ಅತಿರೇಕವನ್ನು ತೋರಿಸ್ತಾರೆ, ಪ್ರಶ್ನೆ ಬೇರೆ. ಇದೇ ಥರ ಈ ಹೆಲ್ಮೆಟ್ ಇಲ್ಲದವ್ರನ್ನ ಬೆನ್ನತ್ತಿ ಪೊಲೀಸರುಗಳೇ ಆಸ್ಪತ್ರೆ ಸೇರಿದಂಥ ಉದಾಹರಣೆಗಳು ಕೂಡ ಇವೆ. ಆದರೆ ಇಲ್ಲಿ ನೋಡಿ ಆಗಿರುವಂಥ ದುರಂತ. ಹೆಲ್ಮೆಟ್ ಹಾಕಿಲ್ಲ ಅಂತ ಆತ ಹಿಡಿದಿದ್ದೇ ತಪ್ಪಾಯಿತು. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಏನಿದು ಘಟನೆ ದಿಲೀಪ್? ರಂಗನಾಥ್, ಇವತ್ತು ಅವರು ಮದ್ದೂರು ಮುಂದವರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಮೈಸೂರು ಮತ್ತೆ ಬೆಂಗಳೂರು ಹಳೆ ಹೆದ್ದಾರಿಯಲ್ಲಿ ಅವರು ಬರ್ತಾ ಇದ್ರು. ಮಂಡ್ಯದ ಆಸ್ಪತ್ರೆಗೆ ಬರ್ತಾ ಇದ್ರು ಈ ಮಗುವನ್ನ ಕರೆದುಕೊಂಡು. ಮಗುಗೆ ನಾಯಿ ಕಚ್ಚಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಅವರು ಚಿಕಿತ್ಸೆ ಕೊಡಿಸ್ಲಿಕ್ಕೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅಲ್ಲೇ ತಪಾಸಣೆ ಮಾಡ್ತಾ ಇದ್ರು, ಹೆಲ್ಮೆಟ್ ತಪಾಸಣೆಯನ್ನು ಮಾಡ್ತಾ ಇದ್ರು. ಈ ದಂಪತಿಗಳು ಹೆಲ್ಮೆಟ್ ಹಾಕಿರ್ಲಿಲ್ಲ. ಹೆಲ್ಮೆಟ್ ಹಾಕಿಲ್ಲದ ಕಾರಣಕ್ಕೋಸ್ಕರ ಪೊಲೀಸರು ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವರು ಆ ಬೈಕ್ ಸವಾರರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ತಡೆಯುವಂತ ಮಾಡಿದ ಸಂದರ್ಭದಲ್ಲಿ ಈ ಗಾಬರಿಗೊಂಡಂತ ಇಬ್ರು ದಂಪತಿಗಳು ಏನು ಮೊದಲನೇದಾಗಿ ಹಿಂದೆ ಕುಳಿತಿದ್ದಂತ ಮಗುವನ್ನ ಕೆಳಗೆ ಆಯತಪ್ಪಿ ಬೀಳಿಸಿದ್ದಾರೆ. ತದನಂತರ ಅವರು ಕೂಡ ಬಿದ್ದಿರುವಂತದ್ದು. ಈ ಸಂದರ್ಭದಲ್ಲಿ ಅವರು ಹೆಲ್ಮೆಟ್ ಹಾಕಿಲ್ಲದ ಕಾರಣಕ್ಕೋಸ್ಕರ ಅವ್ರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಆದ್ರೆ ಮಗುಗೆ ಬಿದ್ದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿರುವಂತದ್ದು, ತಲೆಭಾಗಕ್ಕೆ ಪೆಟ್ಟಾಗಿರುವಂತದ್ದು. ಈ ಕಾರಣದಿಂದಾಗಿ ಸಾಕಷ್ಟು ರಕ್ತಸ್ರಾವವಾಗಿದೆ. ಈ ಆ ಸ್ಥಳದಲ್ಲೇ ಋತಿಕ್ಷಾ ಅನ್ನುವಂತ ಮಗು, 3 ವರ್ಷದ ಮಗು ಸಾವನ್ನಪ್ಪಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸದ್ಯಕ್ಕೆ ಈಗ ಹೇಳ್ತಾ ಇರುವಂತದ್ದು, ಏಕಾಏಕಿ ಬಂದು ತಡೆದ್ರು ಪೊಲೀಸ್ನವರು ತಡೆದಂತ ಕಾರಣಕ್ಕೋಸ್ಕರ ಈ ರೀತಿಯಾದ ಘಟನೆ ನಡೀತಾ ಇದೆ. ಏಕಾಏಕಿ ತಡೆಯುವಂತ ಪ್ರಯತ್ನಗಳನ್ನ ಮಾಡಬಾರ್ದು. ಯಾಕಂದ್ರೆ ಹೆದ್ದಾರಿ ಆಗಿದೆ. ಹೆದ್ದಾರಿ ಅಂತ ಸಂದರ್ಭದಲ್ಲಿ ಈ ಒಂದು ಪೊಲೀಸರು ಈ ರೀತಿಯಾದಂತ ಕೆಲಸವನ್ನ ಮಾಡಬಾರ್ದು. ಯಾಕಂದ್ರೆ ಸಾಕಷ್ಟು ವಾಹನಗಳು ಬರ್ತಾ ಇದೆ, ಹಿಂದೆ ಕೂಡ ದೊಡ್ಡ ವಾಹನ ಬರ್ತಾ ಇದ್ವು. ಈ ಸಂದರ್ಭದಲ್ಲಿ ಏನಾದ್ರೂ ಗಾಬರಿಯಾದ ಸಂದರ್ಭದಲ್ಲಿ ಆ ವಾಹನಗಳು ಗುದ್ದು ಅವರಿಬ್ಬರು ಕೂಡ ಪ್ರಾಣಹಾನಿ ಆಗುವಂತ ಸಂಭವ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮಗು ಸಾವನ್ನಪ್ಪಿದೆ. ಇಬ್ರು ಕೂಡ ಅದೃಷ್ಟವಶಾತ್ ಏನು ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಮಗು ಸಾವನ್ನಪ್ಪಿರುವಂತದ್ದು. ಈ ಕಾರಣದಲ್ಲಿ ಸದ್ಯಕ್ಕೆ ಈಗ ಮಗುವನ್ನ ಮಡಿಲಲ್ಲೇ ಇಟ್ಕೊಂಡು ಈಗ ತಂದೆ ತಾಯಿ ಈಗ ಇಬ್ರು ಗೋಳಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಾಕಷ್ಟು ಆಕ್ರೋಶವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಪೊಲೀಸರು ಈ ರೀತಿಯಂತ ನಿರ್ಲಕ್ಷ್ಯವಾಗಿ ಈ ರೀತಿಯಂತ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಈ ರೀತಿಯಂತ ಘಟನೆಗಳು ನಡೀತಾ ಇದೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಂತ ಘಟನೆ ನಡೆದಿತ್ತು. ಆದ್ರೆ ಸಣ್ಣ ಪುಟ್ಟ ಗಾಯಗಳಾಗಿ ಬಚಾವಾಗಿದ್ರು. ಆದ್ರೆ ಈ ರೀತಿಯಂತ ಮಗು ಸಾವನ್ನಪ್ಪಿರುವ ಕಾರಣಕ್ಕೋಸ್ಕರ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಂಗನಾಥ್. ಓಕೆ ದಿಲೀಪ್, ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ನೋಡಿ, ಇದು ಸಂಗತಿ. ಇದಕ್ಕಿದ್ದಂಗೆ ಮಗು ಸಮೇತ ಇವರು ಹೊತ್ಕೊಂಬಿದ್ರು. ವಾಣಿ ಮತ್ತೆ ಅಶೋಕ್ ಅವರ ಮಗು ಅದೇನು ಪಾಪ ಮಾಡಿತ್ತು ಹೇಳಿ. ಪಾಪ ನಾಯಿ ಕಚ್ಚಿದೆ ಅಂತ ಮಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡ್ಬರ್ತಾ ಇದ್ರು. 3 ವರ್ಷದ ಮಗು, ಹೃತೀಕ್ಷಾ ಅದರ ಹೆಸರು. ಮದ್ದೂರು ತಾಲೂಕಿನ ಗೊರವನಹಳ್ಳಿ ನಿವಾಸಿಗಳಿವರು. ಮಿಮ್ಸ್ ಆಸ್ಪತ್ರೆಗೆ ಕರ್ಕೊಂಬರ್ತಿದ್ದಂಥ ಸಂದರ್ಭದಲ್ಲಿ ಪೊಲೀಸರು ಅಡ್ಡಗಟ್ಟಿದ್ರು, ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ. ಸಾಮಾನ್ಯವಾಗಿ ಪೊಲೀಸರು ಹಿಡಿತಾರೆ ಅಂತಂದಾಗ ಹೆಂಗೆ ಹೋಗ್ತಾರೆ ಬೈಕ್ನವ್ರು ನೋಡಿದ್ವಿ ನಾವು. ಅದೇ ರೀತಿ ಇವನು ಓಡೋಕೆ ಅಂತ ಹೋದ. ಕೊನೆಗೆ ಆಗಲ್ಲ ಅಂತ ಗೊತ್ತಾಯಿತು. ತಡಬರಿಸ್ಕೊಂಡು ಆತ ಸ್ಟ್ಯಾಂಡ್ ಹಾಕಕ್ಕೆ ಅಂತ ನೋಡಿದ. ಇದ್ದಕ್ಕಿದ್ದಂಗೆ ಬ್ಯಾಲೆನ್ಸ್ ತಪ್ಪಿ ತಾಯಿ
ಮತ್ತು ಮಗಳು ಜೊತೆಗೆ ಈತ 3 ಜನ ಹೊತ್ಕೊಂಬಿದ್ರು. ಇವ್ರಿಗೇನಾಗಲಿಲ್ಲ, ಆದರೆ ಆ ಮಗು ಹೃತಿಕ್ಷಾ ಸತ್ತೇ ಹೋಯ್ತು. ನೋಡಿ, ಇದು ಸಂಗತಿ ಯಾವ ರೀತಿ ಗೋಳಾಡ್ತಾ ಇದ್ದಾರೆ ನೋಡಿ. ಇನ್ನಾಯ್ತು, ಇನ್ನು ಬದುಕೋ ಕತ್ಲು. ಯಾಕಂದರೆ ಈ ಹೆತ್ತ ಮಕ್ಕಳುಗಳು ಕಣ್ಣೆದುರುಗಡೆನೇ ಹೋಗ್ಬಿಡ್ತಾವಲ್ಲ, ಜೀವಮಾನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗಳಿಗೆ. ಪುತ್ರ ಶೋಕಂ ನಿರಂತರಂ, ಸಂತಾನ ಶೋಕ ಇದೆಯಲ್ಲ ಅದು ಯಾವಾಗಲೂ ಕೂಡ ನಿರಂತರ. ಅದು ಆಮೇಲೆ ಈ ಸಾಯೋ ತನಕ ಕಾಡ್ತಿರುತ್ತೆ ತಂದೆ ತಾಯಿಗಳಿಗೆ. ನನ್ನ ತಪ್ಪಿಂದ ಹಿಂಗಾಯ್ತೇನೋ, ನಾನು ನಿಂತ್ಕೊಂಡ್ಬಿಡ್ಬೇಕಾಗಿತ್ತು, ನಾನು ಸ್ವಲ್ಪ ಎಡ್ವರ್ಟ್ ಮಾಡಿದೆ, ಇದೆಲ್ಲ ಕಾಡತ್ತೆ ನೋಡಿ. ಇದು ತಂದೆ ತಾಯಿಗಳು ಜೀವನ ಪರ್ಯಂತ ಕೊರಗ್ತಾರೆ. ಏನು ಕರ್ಮ ಇದು, ಈ ರೀತಿ ಆಗಿಬಿಟ್ರೆ. ಮೊದಲೇ ಆ ಮಗುಗೆ ನಾಯಿ ಕಚ್ಚಿತ್ತಂತೆ. ಅಟ್ಲೀಸ್ಟ್ ಹಿಂಗೆ ಗೊತ್ತಾ, ಪೊಲೀಸರಿಗೆ ಹೇಳಿದ್ರು ಕೂಡ ಹಿಂಗೆ ನಾಯಿ ಕಚ್ಚಿದೆ ನೋಡಿ, ಅರ್ಜೆಂಟಾಗಿ ಹೋಗ್ತಾ ಇದೀವಿ ಬಿಡಿ ಅಂದರೆ ಬಿಡ್ತಿದ್ರು. ಆದರೆ ಈ ಪೊಲೀಸರು ಕಂಡ್ರೆ ಈ ಹೆಲ್ಮೆಟ್ ಹಾಕೊಂಡ್ರು ಅಂತವ್ರು ಹೆಂಗೆ ಓಡ್ತಾರೆ ಅಂತಂದರೆ ನೋಡಿ ಹೆಂಗಾಯ್ತು ಈ ಸ್ಥಿತಿ. ಸ್ಥಳದಲ್ಲಿ ಜನ ಜಮಾಯಿಸಿದ್ದಾರೆ, ಬಿಗುವಿನ ವಾತಾವರಣ ಇದೆ, ಟ್ರಾಫಿಕ್ ಸಿಬ್ಬಂದಿ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ, ಪೊಲೀಸರಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡಿ ಇಷ್ಟೊಂದು ಜನ ಜಮಾಯಿಸಿದ್ದಾರೆ ಈಗ. ಬಿದ್ದ ತೀವ್ರತೆ ಅದು ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಮಗು ಅಲ್ಲೇ ಒದ್ದಾಡಿ ತಾಯಿ ಮಡಿಲಲ್ಲೇ ಸತ್ತು ಹೋಗುತ್ತೆ ಅಂತಂದರೆ ನೀವು ಯೋಚನೆ ಮಾಡಿ ಹೆಂಗಿರಬೇಕು ಆ ದೃಶ್ಯ. ಹೆತ್ತಂತ ಒಡಲು ಎಷ್ಟು ಉರಿದಿರಬೇಕು ಪಾಪ. ಈಗ ನೋಡಿ, ನಂದಾ ಸರ್ಕಲ್ನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಮಂಡ್ಯದ ನಂದಾ ಸರ್ಕಲ್ ಬಳಿಯ ದೃಶ್ಯಾವಳಿಗಳು. ವಿಪರೀತ ಜನ ಜಮಾಯಿಸಿದ್ದಾರೆ. ವಿಪರೀತ ಜನ. ನಾಯಿ ಕಚ್ಚಿದ್ದೇ ಒಂದು ಸಾವಿಗೆ ನೆಪ ಆಯ್ತು ನೋಡಿ. ನಾಯಿ ಕಚ್ಚಿತು, ನಾಯಿ ಕಚ್ಚಿದ ತಕ್ಷಣ ಆ ಮಗುನ ಕರ್ಕೊಂಬರಕ್ಕೆ ಅಂತ ಬಂದ ತಂದೆ ತಾಯಿ ಪಾಪ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಭಯ, ಆತಂಕ. ಪೊಲೀಸರವ್ರನ್ನ ಅಡ್ಡಗಟ್ಟಿದ್ರು. ತಕ್ಷಣಕ್ಕೆ ಅಲ್ಲಿಂದ ಬೇಗ ಹೋಗಬೇಕು ಅಂತ ಹೊರಟ, ಅದಾಗಲಿಲ್ಲ ಅಂಥೇಳಿ ನಿಲ್ಸಕ್ಕೆ ಅಂತ ಹೋದ. ಆ ಸಂದರ್ಭದಲ್ಲಿ ಎಡವಟ್ಟಾಯಿತು. ಹೆಂಡತಿ ಮಗಳು ಸಮೇತ ಈತ ಹೊತ್ಕೊಂಡ್ಬಿದ್ದಾಗ ಇವರಿಬ್ಬರಿಗೇನು ಆಗಲಿಲ್ಲ. ಆದರೆ ಮಗುಗೆ ತಲೆಗೆ ಏಟು ಬಿತ್ತು. ತಾಯಿಯ ಮಡಿಲಲ್ಲೇ ಆ ಮಗು ಪ್ರಾಣ ಬಿಡ್ತು. 3.5 ವರ್ಷ ಅದಕ್ಕೆ. ಯಾರಿಗೆ ಹೇಳಬೇಕೀಗ? ಜನರ ಆಕ್ರೋಶ ನೋಡ್ತಾ ಇದ್ದೀವಿ ನಾವು. ಮಂಡ್ಯದಲ್ಲಿ ಅಷ್ಟು ಸುಲಭ ಅಲ್ಲ. ಏನಾದರೂ ಒಂಚೂರು ಎಡವಟ್ಟಾದರೆ ಜನ ವಿಪರೀತ ಜಮಾಯಿಸ್ಬಿಡ್ತಾರೆ. ಒಂಥರ ಭಾವುಕ ಜನ. ನಂದಾ ಸರ್ಕಲ್ ಬಳಿ ಯಾವ ಪರಿ ಜನ ಜಮಾಯಿಸಿದ್ದಾರೆ ನಾವು ನೋಡ್ತಾ ಇದ್ದೀವಿ.